ದಿನದಿಂದ ದಿನಕ್ಕೆ ಹಣ್ಣು ತರಕಾರಿ ಸೇರಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರ್ತಾ ಇದೆ. ಈ ಸಾಲಿಗೆ ಈಗ ಕೋಳಿ ಮೊಟ್ಟೆ ಕೂಡ ಸೇರ್ಪಡೆಯಾಗಿದೆ. ಹೌದು, ಹೊಸ ವರ್ಷ ಕ್ರಿಸ್ಮಸ್ ಹತ್ರ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಕೋಳಿ ಮೊಟ್ಟೆಗಳ ಅಭಾವ ಸೃಷ್ಟಿಯಾಗಿದೆ. ಇದು ಮತ್ತೊಮ್ಮೆ ಗ್ರಾಹಕರಿಗೆ ಬೆಲೆ ಏರಿಕೆಯ ಬಿಸಿಯನ್ನು ತಟ್ಟುವಂತೆ ಮಾಡಿದೆ. ಅಷ್ಟಕ್ಕೂ ಯಾಕಾಗಿ ಕೋಳಿ ಮೊಟ್ಟೆಯ ಈ ಸಮಸ್ಯೆ ಸೃಷ್ಟಿಯಾಗಿರುವಂಥದ್ದು ಬೆಂಗಳೂರಿನಲ್ಲಿ, ಬನ್ನಿ ನೋಡ್ಕೊಂಡು ಬರೋಣ. ಕೋಳಿ ಮೊಟ್ಟೆಗಳಿಗೆ ಭರ್ಜರಿ ಡಿಮ್ಯಾಂಡ್. ಬೆಂಗಳೂರಲ್ಲಿ ಕೋಳಿ ಮೊಟ್ಟೆ ಶಾರ್ಟೇಜ್. ಪ್ರತಿನಿತ್ಯ ಅಂದಾಜು 30 ಲಕ್ಷ ಮೊಟ್ಟೆಗಳ ಕೊರತೆ. ಒಂದು ಮೊಟ್ಟೆಗೆ 7ರಿಂದ 8 ರೂಪಾಯಿಗೆ ಏರಿಕೆ. ಅಬ್ಬಬ್ಬಾ, ಇತ್ತೀಚೆಗಂತೂ ಎಂಥ ಚಳಿ ಯಪ್ಪ. ಹೊರಗೆ ಕಾಲಿಡೋಕೂ ಆಗ್ತಿಲ್ಲ, ಮನೆ ಒಳಗೆ ಇರೋಕೂ ಆಗ್ತಿಲ್ಲ. ಇಂಥ ಗಡಗಡ ನಡುಗೋ ಚಳಿಗಾಲದ ಟೈಮ್ನಲ್ಲಿ ಮೊಟ್ಟೆ, ಚಿಕನ್, ಫಿಶ್ ಸೇವಿಸುವವರ ಸಂಖ್ಯೆ ಹೆಚ್ಚಾಗಿರುತ್ತೆ. ಅದರಲ್ಲೂ ಮೊಟ್ಟೆ ಐಟಂಗಳನ್ನ ಹೆಚ್ಚಿನ ಜನ ಸವಿತಾರೆ. ಜೊತೆಗೆ ಕ್ರಿಸ್ಮಸ್, ಹೊಸ ವರ್ಷದ ಹಬ್ಬವಿರೋದ್ರಿಂದ ಕೇಕ್ ಉತ್ಪಾದನೆಗಾಗಿ ಹೆಚ್ಚಾಗಿ ಮೊಟ್ಟೆ ಬಳಸಲಾಗ್ತಿದೆ. ಜೊತೆಗೆ ಕಳೆದ ವರ್ಷ ಬರ್ಡ್ ಫ್ಲೂ ಬಂದಿದ್ರಿಂದ ಹೆಚ್ಚಾಗಿ ಕೋಳಿಗಳ ಸಾಕಾಣಿಕೆಯಾಗಿಲ್ಲ. ಈ ಎಲ್ಲಾ ಕಾರಣಗಳಿಂದ ರಾಜ್ಯದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ ಬೇಡಿಕೆಗೆ ತಕ್ಕಂತೆ ಮೊಟ್ಟೆಗಳ ಪೂರೈಕೆ ಆಗ್ತಿಲ್ಲ. ಹೀಗಾಗಿ ಮೊಟ್ಟೆಗಳ ಕೊರತೆ ಉಂಟಾಗಿದೆ. ಒಂದು ಅಂದಾಜಿನಂತೆ ಪ್ರತಿನಿತ್ಯ ಬೆಂಗಳೂರಲ್ಲಿ ಸದ್ಯ 1,10,00,000 ಮೊಟ್ಟೆಗಳು ಬೇಕು. ಆದ್ರೆ 30ರಿಂದ 40 ಲಕ್ಷ ಮೊಟ್ಟೆಗಳು ಶಾರ್ಟೇಜ್ ಆಗ್ತವೆ ಅಂತಾರೆ ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ ಅಧ್ಯಕ್ಷ. ಬ್ರಾಯ್ಲರ್ ಕೋಳಿ ತುಂಬ ಡಿಮ್ಯಾಂಡ್ ಆಗ್ತಾ ಇದೆ. ಕಾರಣ ವೆದರ್ ಎಫೆಕ್ಟ್ ಒಂದು, ಮತ್ತು ಕ್ರಿಸ್ಮಸ್ ಬರ್ತಾ ಇದೆ. ಈ ಎಲ್ಲ ಕಾರಣದಲ್ಲೂ ಕೋಳಿ ಶಾರ್ಟೇಜ್ ತುಂಬ ಇರೋದರಿಂದ ಬೆಲೆಗಳು ಹೆಚ್ಚಾಗ್ತಾ ಇದೆ. ಅದೇ ರೀತಿ ಮೊಟ್ಟೆ ಬರೋದಾದರೆ ಮೊಟ್ಟೆ ಬೆಲೆ ತುಂಬ ಗಗನಕ್ಕೇರಿದೆ. ಈಗ ರಿಟೇಲಲ್ಲಿ 7.5ರಿಂದ 8 ರೂಪಾಯಿಗೆ ಹೋಗಿದೆ. ಇದಕ್ಕೆ ಮುಖ್ಯ ಕಾರಣ ಏನಂದರೆ, ಕಳೆದ ಬಾರಿ ಒಂದು ಬರ್ಡ್ ಫ್ಲೂ ಅಂತ ಆದಾಗ ಅನೇಕ ಜನ ರೈತರು ಒಂದು ಗಾಬರಿ ಪಟ್ಟು ಸುಮಾರು ಕೋಳಿಗಳನ್ನೆಲ್ಲ ಕಲ್ ಮಾಡಿದ್ರು. ಆ ಎಫೆಕ್ಟು ಬಂದು ಈಗ ತೋರಿಸ್ತಾ ಇದೆ. ಮತ್ತೊಂದು ಏನಂದರೆ, ಈಗ ವೆದರ್ ಚಳಿ ಇರೋದರಿಂದ ಅತಿ ಹೆಚ್ಚು ಮೊಟ್ಟೆ ಸೇವನೆ ಮಾಡ್ತಾ ಇದ್ದಾರೆ. ಇದಾದ ನಂತರ ಮತ್ತು ಈ ಕ್ರಿಸ್ಮಸ್ ನ್ಯೂ ಇಯರ್ ಬರ್ತಾ ಇದೆ. ಇದಕ್ಕೂ ಸುಮಾರು ಮೊಟ್ಟೆ ಸೇಲ್ಸ್ ಜಾಸ್ತಿ ಆಗಿದೆ. ಕೇಕ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರೆ. ಇನ್ನು 5 ರೂಪಾಯಿ ಇದ್ದ ಮೊಟ್ಟೆ ಬೆಲೆ ಇದೀಗ ದುಬಾರಿಯಾಗಿದ್ದು ಒಂದು ಮೊಟ್ಟೆ ಬೆಲೆ 7ರಿಂದ 8 ರೂಪಾಯಿ ಆಗಿದೆ. ಪ್ರಮುಖವಾಗಿ ತಮಿಳುನಾಡಿನ ನಾಮಕ್ಕಲ್ನಿಂದ ಪ್ರತಿನಿತ್ಯ 79 ಲಕ್ಷ ಮೊಟ್ಟೆ ರಫ್ತು ಆಗ್ತಿದೆ. ಹೀಗಾಗಿ ಕರ್ನಾಟಕಕ್ಕೆ ಮೊಟ್ಟೆ ಪೂರೈಕೆ ಸಮರ್ಪಕವಾಗಿ ನಡೆಯುತ್ತಿಲ್ಲ. ಜೊತೆಗೆ ಕೋಳಿ ಬೆಲೆಯೂ ಹೆಚ್ಚಾಗಿದ್ದು ಬಾಯ್ಲರ್ ಕೋಳಿ ಕೆಜಿಗೆ 150 ರೂಪಾಯಿ ಹಾಗೂ ಫಾರಂ ಕೋಳಿ ಕೆಜಿಗೆ 170 ರೂಪಾಯಿಗೆ ಏರಿಕೆಯಾಗಿದೆ. ಹೀಗಾಗಿ ಕೋಳಿ ಹಾಗೂ ಮೊಟ್ಟೆಯಿಂದ ಮಾಡಿದ ಎಲ್ಲ ಆಹಾರ ಪದಾರ್ಥಗಳ ಬೆಲೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಇವತ್ತು ನಮ್ಮ ಭಾರತದಿಂದ ಅಂದರೆ ಸೌತ್ ಇಂಡಿಯಾ ನಾಮಕಲ್ಲಿಂದ 70 ಲಕ್ಷ ಪ್ರತಿದಿನ ಮೊಟ್ಟೆ ಬೇರೆ ದೇಶಗಳಿಗೆ ಹೋಗ್ತಾ ಇದೆ. ದುಬೈ, ಇನ್ನಿತರ ದೇಶಗಳಿಗೆ. ಮುಂಚೆ ಅದು ಅಮೇರಿಕಾಗೆ ಹೋಗ್ತಾಯಿತ್ತು, ಈಗ ಅಮೇರಿಕ ಕಡಿಮೆ ಆಗಿದೆ. ದುಬೈ ಈ ಭಾಗದಲ್ಲೆಲ್ಲ ಪ್ರತಿನಿತ್ಯ 70 ಲಕ್ಷ ಮೊಟ್ಟೆ ಹೋಗ್ತಾ ಇದೆ. ಮತ್ತು ಇನ್ನು ತಮಗೆಲ್ಲ ತಿಳಿದಂಗೆ ಕರ್ನಾಟಕ ಇರ್ಬೋದು, ಈಗ ತೆಲಂಗಾಣದಲ್ಲೂ ಸ್ಕೂಲ್ ಮಕ್ಕಳಿಗೆ ಮೊಟ್ಟೆ ಕೊಡೋದು ಶುರು ಮಾಡಿದ್ದಾರೆ. ಸೊ ಇದೆಲ್ಲ ನೋಡಿದಾಗ ಮೊಟ್ಟೆ ಕನ್ಸಂಪ್ಷನ್ ಜಾಸ್ತಿ ಆಗಿದೆ, ಪ್ರೊಡಕ್ಷನ್ ಕಡಿಮೆ ಆಗ್ತಾಯಿದೆ. ಇವತ್ತು ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಒಂದು 22ರಿಂದ 25 ಲಕ್ಷ ಮೊಟ್ಟೆ ಪ್ರೊಡಕ್ಷನ್ ಆಗ್ತದೆ. ಅದೇ ಇಲ್ಲಿ ಬೇಡಿಕೆ ಇರೋದು 1 ಕೋಟಿಯಿಂದ 1,10,00,000 ಮೊಟ್ಟೆ ಬೆಂಗಳೂರು ಒಂದಕ್ಕೆ ಬೇಕಾಗಿದೆ. ಸೊ ಇದನ್ನೆಲ್ಲ ನೋಡಿದಾಗ ಅಷ್ಟು ಮೊಟ್ಟೆ ನಮಗೆ ಅಲ್ಲಿ ಪ್ರೊಡಕ್ಷನ್ ಸಿಗ್ತಾ ಇಲ್ಲ. ತಮಿಳುನಾಡಿನ ನಾಮಕಲ್ಲೇ ತುಂಬ ಮುಖ್ಯ ಮಾರುಕಟ್ಟೆ ಇದೆ, ಅಲ್ಲಿಂದ ಶಾರ್ಟೇಜ್ ಇದೆ. ಒಟ್ನಲ್ಲಿ ಇನ್ನೂ 2-3 ತಿಂಗಳು ಕೋಳಿ ಮೊಟ್ಟೆ ಬೆಲೆ ಸದ್ಯಕ್ಕೆ ಕಡಿಮೆಯಾಗೋ ಸಾಧ್ಯತೆ ಇಲ್ಲ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.